ನಮಸ್ಕಾರ, ಶ್ರುತಿ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ಚುರ್ಮರಿ ಸೂಸ್ಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಕೊನೆಯವರೆಗೂ ಈ ವಿಡಿಯೋನ ನೋಡಿರಿ. ಸೂಸ್ಲ ಮಾಡ್ಬೇಕಂದ್ರೆ ಫಸ್ಟ್ ಒಗ್ಗರಣೆ ಕೊಡಬೇಕಲ್ರಿ. ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ, 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. 2 ಸ್ಪೂನು ಶೇಂಗಾ ಕಾಳು ಇಟ್ಕೊಂಡಿದ್ದೀನಿ ರೀ. ಮತ್ತು 2 ಸೇರು ಚುರ್ಮರಿ ಒಂದು ಬುಟ್ಟಿಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಒಂದು ತೊಳ್ಯಾಕ 4-5 ಲೀಟ್ರ್ ನೀರು ಬೇಕು ರೀ. ಅವನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಒಗ್ಗರಣೆ ಕೊಡ್ಲಿಕ್ಕೆ ರೀ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊತೀನಿ ರೀ. ಗ್ಯಾಸ್ ಆನ್ ಮಾಡ್ಕೊತೀನಿ ರೀ. ಈಗ ಪ್ಯಾನ್ ಕಾದೈತೆ ರೀ. ಇದಕ್ಕೆ 2-3 ಸ್ಪೂನು ಎಣ್ಣೆ ಹಾಕ್ಕೊತೀನಿ ರೀ. ಸ್ವಲ್ಪ ಎಣ್ಣೆ ಸೂಸ್ಲಿಕ್ಕೆ ಹೆಚ್ಚಿಗೆನ ಹಾಕ್ಕೋಬೇಕು ರೀ, ಅಂದರೆ ಟೇಸ್ಟ್ ಬರ್ತೈತೆ ರೀ. ಈಗ ಎಣ್ಣೆ ಕಾಯ್ದೈತೆ ರೀ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ತೀನಿ ರೀ. ಇವು ಚಟ್ಪಟ್ ಅಂದಮೇಲೆ ಶೇಂಗಾ ಕಾಳು ಹಾಕ್ಕೊತೀನಿ ರೀ. ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಇವು ಫ್ರೈ ಆದವು ರೀ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ರೀ. ಇವನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಈಗ ಕರಿಬೇವು ಹಾಕ್ಕೊಳ್ತೀನಿ ರೀ. ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ. ಇವನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ರೀ. ಈಗ ಈರುಳ್ಳಿ ಫ್ರೈ ಆಗೈತೆ ರೀ. ಈಗ ಇದಕ್ಕೆ ನಾನು ಅರಿಶಿನ ಹಾಕ್ಕೊಂಡು ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಚೆನ್ನಾಗಿ. ಈಗ ಒಗ್ಗರಣೆ ರೆಡಿ ಆಯ್ತು ರೀ. ಆದರೆ ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪು ಮತ್ತು ಸಕ್ಕರೆ, ನಿಂಬೆಯನ್ನು ಹಾಕಿಲ್ಲ ರೀ. ಹಾಗಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ಕೊಡ್ತೀನಿ ಬರ್ರಿ. ಒಂದು ಸ್ಟೀಲ್ ಬುಟ್ಟಿಯಲ್ಲಿ ರೀ ನಾನು 4-5 ಲೀಟ್ರ್ ನೀರು ತೊಗೊಂಡೇನಿ ರೀ. ಈ ನೀರಿಗೆ ರೀ ನಾನು 2 ಸೇರು ಚುರ್ಮರಿ ಹಾಕ್ಕೊಂಡು ತೊಳ್ಕೊತೀನಿ ರೀ. ಎಲ್ಲ ಸೈಡಿಂದ ಚುರ್ಮರಿಯನ್ನು ಚೆನ್ನಾಗಿ ತೊಳ್ಕೊಬೇಕು ರೀ. ನೋಡಿರಿ, ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ರೀ. ನಿಮಗೂ ಯಾವುದಾದ್ರೂ ಈ ರೀತಿ ರೆಸಿಪಿ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ರೀ, ಯಾಕಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲ ಹೇಳ್ಕೊಡಕತ್ತೀನಲ್ಲ ರೀ. ಅದಕ್ಕೆ ರೀ ಚುರ್ಮರಿ ತೊಳೆದ್ಮೇಲೆ ಸ್ವಲ್ಪ ಅವನ್ನ ಒತ್ತಿ ಹಿಂಗೆ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು ರೀ. ತುಂಬ ಒತ್ತಬಾರ್ದು ರೀ, ಯಾಕಂದ್ರೆ ಅತಿ ಡ್ರೈ ಆದ್ರೂ ಚುರ್ಮರಿ ಸೂಸ್ಲ ಚೆನ್ನಾಗಾಗಲ್ಲ ರೀ. ಎಲ್ಲ ಚುರ್ಮರಿನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ರೀ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ಕೊಡ್ತೀನಿ ರೀ. ಈ ತೊಯ್ಸಿದ ಚುರ್ಮರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ, 2 ಸ್ಪೂನು ಪುಟಾಣಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ರೀ. ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ಕೊಡ್ತೀನಿ ರೀ. ಈ ಮಿಕ್ಸ್ಚರ್ ಚುರ್ಮರಿಯನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ರೀ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚುರ್ಮರಿಯನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ, ಅಂದರೆ ಚುರ್ಮರಿ ಸೂಸ್ಲ ಚೆನ್ನಾಗಿ ಆಗ್ತೈತೆ ರೀ. ನೋಡಿರಿ ಈ ರೀತಿ. ಈಗ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿನ ಹಾಕ್ಕೊಳ್ತೀನಿ ರೀ. ನೋಡಿರಿ, ಈ ಚುರ್ಮರಿ ಸೂಸ್ಲ ರೆಡಿ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ರೀ. ಈ ಸೂಸ್ಲ ನೀವು ಮುಂಜಾನೆನೂ ಮಾಡ್ಕೊಂಡು ತಿನ್ಬೋದು ರೀ, ಸಾಯಂಕಾಲನೂ ನೀವು ಮಾಡ್ಕೊಂಡು ತಿನ್ಬೋದು ರೀ. ಮಕ್ಕಳಿಗೂ ಮಾಡಿಕೊಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ ರೀ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಹಾಕಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹೊಸ ವಿಡಿಯೋ ಮಾಡಿದ್ರೆ ನಿಮಗೆ ಬಂದು ತಲುಪ್ತಾವು. ನೀವು ಅವನ್ನ ನೋಡ್ಬೋದು ರೀ. ಥ್ಯಾಂಕ್ ಯು. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ.